ನೋಡಿ, ಅದೇ ಕೆಂಗೇರಿ ಹತ್ರ ಇನ್ನೊಂದು ಆಕ್ಸಿಡೆಂಟ್. ಇಬ್ಬರು ಮೃತಪಟ್ಟಿದ್ದಾರೆ. ಕೇರಳ ಮೂಲದ ಅತುಲ್ ಮತ್ತು ಗೌರಿಶಂಕರ್. ತಡರಾತ್ರಿ 3 ಗಂಟೆ ಸುಮಾರಿಗೆ ನಡೆದಿರ್ತಕ್ಕಂಥ ಘಟನೆ. ಆರ್ ಡೆಂಟಲ್ ಕಾಲೇಜ್ ಏನಿದೆ ಮೈಸೂರು ರಸ್ತೆ, ಅಲ್ಲಿ ಮೈಸೂರು ಕಡೆಯಿಂದ ಬೆಂಗಳೂರಿನತ್ತ ಬೈಕಲ್ಲಿ ಬರ್ತಾ ಇದ್ರು ಇಬ್ಬರು. ಈ ವೇಳೆ ರಸ್ತೆ ಡಿವೈಡರ್ಗೆ ಬೈಕ್ ಡಿಕ್ಕಿಯಾಗಿ ಅಪಘಾತ. ಒಂದು ಓವರ್ ಸ್ಪೀಡ್ನಲ್ಲಿ ಇರ್ತಾರೆ, ಇನ್ನೊಂದು ನಶೆಗಿಶನಲ್ಲಿ ಇರ್ತಾರೆ. ಇದೇ ಕಾರಣ. ಇಲ್ಲಿ ಯಾರೂ ಬಂದು ಗುದ್ದಿಲ್ಲ, ಅವರೇ ಡಿವೈಡರ್ಗೆ ಗುದ್ಕೊಂಡಿರೋದು. ಗುದ್ದಿದ ರಭಸಕ್ಕೆ ಅವ್ರು ಎಲ್ಲೆಲ್ಲಿ ಹೋಗಿ ಬಿದ್ದಿರ್ತಾರೋ. ಅವರಿಬ್ಬರು ಕೂಡ ವಿದ್ಯಾರ್ಥಿಗಳು, ಕೇರಳ ಮೂಲದವರು. ಸೊ ರಸ್ತೆಯ ಡಿವೈಡರ್ಗೆ ಬೈಕ್ ಡಿಕ್ಕಿಯಾಗಿ ಅಪಘಾತ ಆಗಿರೋದು ಕೆಂಗೇರಿಯ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಇದೆಯಲ್ಲ, ಆ ಡೆಂಟಲ್ ಕಾಲೇಜ್ ಹತ್ರ ನಡೆದಿರೋದು. ಬೈಕ್ನಲ್ಲಿದ್ದ ಇಬ್ಬರೂ ಕೇರಳ ಮೂಲದ ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಇವರು ನರ್ಸಿಂಗ್ ವಿದ್ಯಾರ್ಥಿಗಳು. ಪಾಪ ದೂರದ ಊರಿಂದ ಬಂದಿರ್ತಾರೆ, ಇಲ್ಲೇನೋ ವಿದ್ಯಾಭ್ಯಾಸ ಮಾಡಬೇಕು ಅಂತಂದ್ಬಿಟ್ಟು. ನೋಡಿ ಆ ಬೈಕ್ ಪರಿಸ್ಥಿತಿ ನೋಡಿ. ರಸ್ತೆ ಅಪಘಾತದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಸ್ಥಳದಲ್ಲೇ ಮೃತಪಟ್ಟಿರುವಂಥ ಘಟನೆ ನಿನ್ನೆ ರಾತ್ರಿ 3 ಗಂಟೆ ಸುಮಾರಿಗೆ ನಡೆದಿರುವಂಥದ್ದು. ಸದ್ಯ ನಾನು ಘಟನೆ ನಡೆದಂಥ ಸ್ಥಳದಲ್ಲಿ ಇದ್ದೇನೆ. ರಾತ್ರಿ 3 ಗಂಟೆ ಸುಮಾರಿಗೆ ಮೈಸೂರು ಕಡೆಯಿಂದ ಬೆಂಗಳೂರಿನ ಕಡೆಗೆ ಬರುವಂಥ ಸಂದರ್ಭದಲ್ಲಿ ಅತಿ ವೇಗವಾಗಿ ಬಂದಂತಹ ಯುವಕರು ರಭಸವಾಗಿ ಬಂದು ಈ ಡಿವೈಡರ್ಗೆ ಡಿಕ್ಕಿ ಹೊಡೆದಿರುವಂಥದ್ದು. ಹಾಗಾಗಿ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಂತಹ ಇಬ್ಬರು ನರ್ಸಿಂಗ್ ವಿದ್ಯಾರ್ಥಿಗಳು ಸ್ಥಳದಲ್ಲೇ ಮೃತಪಟ್ಟಿರುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಮೃತಪಟ್ಟ ಇಬ್ಬರು ವಿದ್ಯಾರ್ಥಿಗಳು ಅತುಲ್ ಮತ್ತು ಗೌರಿಶಂಕರ್ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಇಬ್ಬರು ಕೂಡ ಕೇರಳ ಮೂಲದವರಾಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗಿದ್ದು ಪೊಲೀಸರು ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಮೇಲ್ನೋಟಕ್ಕೆ ಈ ಘಟನಾ ಸ್ಥಳವನ್ನು ನೋಡಿದಂಥ ಸಂದರ್ಭದಲ್ಲಿ ಅತಿ ವೇಗವಾಗಿ ಬಂದು ಈ ಡಿವೈಡರ್ನ ಕಂಬಿಗೆ ಹೊಡೆದಂಥ ಪರಿಣಾಮವಾಗಿ ಅವರು ಇಬ್ಬರು ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಅನ್ನೋ ವಿಜುವಲ್ಸ್ಗಳಲ್ಲಿ ಅವರ ಚಪ್ಪಲಿ ಮತ್ತು ಗಾಡಿಯ ಡೂಮ್ ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಅತಿ ಬೇಗ ಘಟನೆಗೆ ಕಾರಣ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಕೆಂಗೇರಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡಿರುವಂಥ ಪೊಲೀಸರು ಹೆಚ್ಚಿನ ತನಿಖೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಮೇಲ್ನೋಟಕ್ಕೆ ಇಲ್ಲಿಯ CCTV ಮತ್ತು ಅವರು ಬಂದಂತಹ ವಿಜುವಲ್ಸ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಗಾಡಿ ನಜ್ಜುಗುಜ್ಜಾಗಿರುವಂಥ ವಿಜುವಲ್ಸ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅತಿ ವೇಗವಾಗಿ ಬಂದಂಥ ಕಾರಣಕ್ಕಾಗಿಯೇ ಅಪಘಾತವಾಗಿದೆ. ಅಪಘಾತದಲ್ಲಿ ಇಬ್ಬರು ಕೂಡ ಸಾವನ್ನಪ್ಪಿರಬಹುದು ಅನ್ನುವಂಥ ಶಂಕೆ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ನಾಗೇಶ್, ಪಬ್ಲಿಕ್ TV, ಬೆಂಗಳೂರು.